ನೇರವಾಗಿ ಕುತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರದೊಂದಿಗೆ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಎದ್ದು ನಿಲ್ಲುವ. ಬೆನ್ನು ಹಾಕಿ ನಿಲ್ಲಿ. ಜೋಡಿ ಜೋಡಿಯಾಗಿ ಕೆಲವೊಂದಷ್ಟು ಶರೀರ ಸಂಚಲನ ಆಸನಗಳನ್ನು ಮಾಡಿಕೊಂಡು ಬರುವ. ಸಮಸ್ಥಿತಿಗೆ ಬನ್ನಿ. ಪಾದ ಅಂತರ ಕೊಡಿ 3.5 ಫೀಟ್ ಅಷ್ಟು. 3 ರಿಂದ 3.5 ಫೀಟ್ ಇನ್ನಷ್ಟು ಅಂತರ ಕೊಡಿ. ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಪಾದ ಇನ್ನಷ್ಟು ಅಂತರ ಕೊಡಿ. ಸಾಕಾಗ್ಲಿಲ್ಲ, ಇನ್ನಷ್ಟು ಅಂತರ. ಇನ್ನೊಂದು ಸ್ವಲ್ಪ ಕೊಡಿ. ನೀವಿಬ್ರು ಇನ್ನೊಂದು ಸ್ವಲ್ಪ. ನೀವು ಹಿಂದೆ ಪಾದಂತರ ಕೊಡಿ. 3 ಫೀಟ್ ಇಲ್ಲ, ಅದು 1.5-2 ಫೀಟ್ ಅಷ್ಟೇ. ಇನ್ನು ಗಮನಿಸಿ, ಕಾಲು ಇಷ್ಟಕ್ಕೆ ಅಂತರ ಕೊಡಿ. ಇಷ್ಟಕ್ಕೆ ಬರ್ಬೇಕು. ಎಲ್ಲರೂ ಇಷ್ಟ ಇಟ್ಟುಕೊಂಡಿದ್ದೀರಿ, ಇಷ್ಟಕ್ಕೆ ಬರ್ಲಿ. ಈಗ ಬಲಗಾಲಿನ ಪಾದ 90 ಡಿಗ್ರಿಗೆ ಕೊಡಿ. ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ಈಗ ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ, ಸ್ಥಿತಿಗೆ ಬೇಡ, ಚಾಲನೆ ಮಾಡುವ. ಪೂರಕ ನೇರ, ರೇಚಕ ಮತ್ತೊಂದು ಸೈಡ್, ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ನಿಮ್ಮ ಬಲಗಾಲಿನ ಪಾದ 90 ಡಿಗ್ರಿಗೆ, ಎಡಗಾಲಿನ ಪಾದ ಸ್ವಲ್ಪ ಒಳಕ್ಕಿರ್ಲಿ, ಒಳಮುಖವಾಗಿರ್ಲಿ. ಒಮ್ಮೆ ಗಮನಿಸಿ. ಈಗ ಒಬ್ರದ್ದು ಬಲ ಕಾಲ ಆದ್ರೆ ಒಬ್ರದ್ದು ಎಡ ಕಾಲ ನೋಡಿಕೊಳ್ಳಿ. ಒಂದೇ ಸೈಡಿಗೆ ಕಾಲನ್ನು 90 ಡಿಗ್ರಿಗೆ ಇಟ್ಟುಕೊಳ್ಳಿ. ಒಂದೇ ಸೈಡಿಗಿರ್ಲಿ ಕಾಲು, ಪಾದ. ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ಎತ್ತಿ. ಈಗ ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ. ಕಾಲು ನೇರ ಬರ್ಲಿ, ಮಂಡಿ ಮಡ್ಚೋದ್ ಬೇಡ. ದೃಷ್ಟಿ ಮೇಲಕ್ಕೆ ಕೊಡಿ. ಹಸ್ತವನ್ನ ಹಾಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಮೇಲಕ್ಕೆ ಎಳೀರಿ ಚೆನ್ನಾಗಿ. ತ್ರಿಕೋನಾಸನದಲ್ಲಿ ಹೆಚ್ಚಿನವರು ಮುಂದಕ್ಕೆ ಬಾಗುವಂತದ್ದು ಇದೆ. ಅದಕ್ಕಾಗಿ ಸೈಡಿನಿಂದ ಮುಂದಕ್ಕೆ ಬಾಗೋದು ಬೇಡ. ದೇಹದ ಭಾಗ ಸೈಡಿಗೆ ನೇರ ಇರ್ಲೇಡಿ. ಹಾಗೆ ಹಸ್ತ ಲಾಕ್ ಮಾಡಿ ದೇಹವನ್ನು, ಕೈಯನ್ನು ಆದಷ್ಟು ನೇರ ಹೇಳ್ಕೊಳ್ಳುವಂಥದ್ದು. ಹಾಗೆ ಉಸಿರಾಡಿ. ದೃಷ್ಟಿ ಮೇಲಕ್ಕೆ ಕೊಡಿ, ಮೇಲೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ಕಾಲು ಬದಲಿಸಿ. ಈಗ ಮತ್ತೊಂದು ಸೈಡ್. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ. ಈಗ ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ. ಮತ್ತೊಂದು ಸೈಡ್ ಬಾಗಿ. ಪಾದ 90 ಡಿಗ್ರಿಗೆ. ಈ ಕಡೆ ಪಾದ ಹಾಗೆ, ಆ ಕಡೆ ಪಾದ ಒಳಗೆ ಬರ್ರಿ. ಸ್ಥಿತಿ. ಏಕಂ ದ್ವೇ
ತ್ರೀಣಿ ಚತ್ವಾರಿ ಪಂಚ ಚೆನ್ನಾಗಾಯ್ತು, ಷಡು ಚೆನ್ನಾಗಾಯ್ತು, ಸಪ್ತ ಅಷ್ಟ. ಹ ಪೂರಕ ಮರ್ತ ಮೇಲಕ್ಕೆ, ರೇಚಕ ಮರ್ತ ಕೆಳಗೆ ತನ್ನಿ, ಕೈಯನ್ನ ಪಾದ ಎದುರಿಗೆ, ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ಸಮಸ್ಥಿತಿಗೆ ಬನ್ನಿ. ಈಗ ಮುಖ ಮುಖ ಹಾಕಿ ನಿಂತುಕೊಳ್ಳಿ, ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಈಗ ಕಾಲನ್ನು ನೇರ ಮಾಡಿ ತ್ರಿಕೋನಾಸನದ ಸ್ಥಿತಿಗೆ ಹೋಗಿದ್ರಿ, ಹಾಗೆ ಕಾಲನ್ನು ಮಡಚಿಟ್ಟುಕೊಂಡು ಒಂದು ಆಸನದ ಸ್ಥಿತಿಗೆ ಹೋಗುವ, ಉತ್ಕಟಾಸನ ಮಾಡುವ. ಈಗ ಹಾಗೆ ನಿಮ್ಮ ಡಿಸ್ಟೆನ್ಸ್ ಕೊಡಿ. ಈಗ ಹಾಗೆ ಕುರ್ಚಿಯಲ್ಲಿ ಕೂತ್ಕೊಂಡಾಗೆ ಕೂತ್ಕೊಳ್ಳಿ ನೋಡುವ. ಹಾಗೆ ದೇಹ ಮುಂದಕ್ಕೆ ಬಾಗಿ ಹೋಗೋದು ಬೇಡ, ಕೈಯನ್ನು ಎಳೆದಿಟ್ಟುಕೊಳ್ಳಿ. ಹಾಗೆ 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 ಇರಿ. ಕೈಯನ್ನು ಸ್ವಲ್ಪ ಮೇಲಕ್ಕೆತ್ತಿ, ಮೇಲಕ್ಕೆ ಬರಲಿ. ನೀವು ಕುತ್ಕೊಂಡು ಬಿಡಿ, ಹಾಗೆ ಕೂತ್ಕೊಂಡ್ಬಿಡಿ. ಹಾಗೆ ಒಂದು ಸ್ವಲ್ಪ ಹತ್ತಿರ ಬನ್ನಿ, ಸ್ವಲ್ಪ ಹತ್ತಿರ ಬನ್ನಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಇನ್ನೊಂಚೂರು ಕೂತ್ಕೊಳ್ಳಿ, ಕಾಲೆಲ್ಲ ಶಪಿಗೆ ಬರಲಿ. ಷಡು, ಕೈಯನ್ನು ಚೆನ್ನಾಗಿ ಎಳೆದಿಟ್ಟುಕೊಳ್ಳಿ. ಸಪ್ತ ಅಷ್ಟ, ಹಾಗೆ ಪೂರಕ ಮರ್ತ ಮೇಲಕ್ಕೆ ಬನ್ನಿ. ಸಮಸ್ಥಿತಿ, ವಿಶ್ರಾಂತಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ಬೆನ್ನು ಬೆನ್ನು ಹಾಕಿ ನಿಲ್ಲಿ. ಸಮಸ್ಥಿತಿಗೆ ಬನ್ನಿ. 3.5 ಫೀಟ್ ಅಂತರ ಕೊಡಿ. ಈಗ ಒಂದೇ ಸೈಡ್ಗೆ ಪಾದವನ್ನು ಇಬ್ಬರದು 90 ಡಿಗ್ರಿಗೆ ತನ್ನಿ. ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಪೂರಕ ಮರ್ತ ಹಸ್ತ ಭುಜದ ನೇರಕ್ಕೆ ತನ್ನಿ. ಈಗ 90 ಡಿಗ್ರಿಗೆ ಇರುವ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಹಾಗೆ ನಿಮ್ಮ 2 ಹಸ್ತವನ್ನು ಪಾದದ ಹತ್ತಿರಕ್ಕೆ ತನ್ನಿ. ಪಾರ್ಶ್ವಕೋನಾಸನ. ಮತ್ತೊಂದು ಹಸ್ತ ನೆತ್ತಿಯ ನೇರಕ್ಕೆ ತನ್ನಿ. ಮುಂದಕ್ಕೆ ಬಾಗ್ಬೇಡಿ, ಪಾದವನ್ನು ಚೆನ್ನಾಗಿ ಒತ್ತಿ, ಹಸ್ತ ಲಾಕ್ ಮಾಡಿ ಚೆನ್ನಾಗಿ ಎಳಿರಿ. ಹಾಗೆ ನೆತ್ತಿಯ ನೇರಕ್ಕೆ ಬರಲಿ. ಕೈ ಕೆಳಗೆ ತನ್ನಿ, ಇನ್ನಷ್ಟು ಸೊಂಟವನ್ನು ತಗ್ಗಿಸಿಟ್ಟುಕೊಳ್ಳಿ. ಸೊಂಟವನ್ನು ಹಾಗೆ ತಗ್ಗಿಸಿಟ್ಟುಕೊಳ್ಳಿ, ಹೀಗೆ ಬರಬೇಕು. ಸೊಂಟ ಇನ್ನಷ್ಟು ತಗ್ಲಿ, ಕಾಲೆಲ್ಲ ಶೆಪ್ಪಿಗೆ ಬರಲಿಲ್ಲ. ಹಾಗೆ ಚೆನ್ನಾಗಾಯ್ತು. ಈಗ ನಿಮ್ಮ ಕಾಲು ನೇರ ಬರಲಿಲ್ಲ, ನೇರ ಬರಲಿ. ಇನ್ನೊಂದು ಸ್ವಲ್ಪ ಹಿಂದಕ್ಕೆ. ಈಗ ಚೆನ್ನಾಗಾಯ್ತು ನೋಡಿ. ಹಾಗೇ ಇರೇ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ, ಹಾಗೆ ಪೂರಕ ಮರ್ತ ಮೇಲಕ್ಕೆ, ರೇಚಕ ಕೆಳಗೆ. ಮತ್ತೊಂದು ಸೈಡ್ ಮಾಡುವ. ಪಾದ 90 ಡಿಗ್ರಿಗೆ ಇಟ್ಕೊಳ್ಳಿ. ಹಸ್ತ ಪೂರಕ ಮರ್ತ ಭುಜದ ನೇರಕ್ಕೆ, ಹಾಗೆ ರೇಚಕ ಮರ್ತ ಕಾಲು ಎಲ್ಶಪಿಗೆ ತನ್ನಿ. ಸೈಡಿಗೆ ಬಾಗಿ, ಹಸ್ತ ನೆಲಕ್ಕೆ ತಾಗಿಸಿ, ಮತ್ತೊಂದು ಹಸ್ತ ನಿತ್ಯ ನೇರಕ್ಕೆ ಬರಲಿ. ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ, ಹಾಗೆ ಪೂರಕ ಮರ್ತ ಮೇಲಕ್ಕೆ ಬನ್ನಿ. ರೇಚಕ ವಾಪಸ್ ತನ್ನಿ. ಪಾದ ಎದುರಿಗೆ, ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಪಾದ ಅಂತರ ಕೊಡಿ. ವಿಶ್ರಾಂತಿ ವಿಶ್ರಾಂತಿ. ಈಗ ಹಾಗೆ ಜೊತೆ ಜೊತೆಯಾಗಿ ನಿಲ್ಲಿ. ಜೊತೆ ಜೊತೆಯಾಗಿ ವೃಕ್ಷಾಸನ ಮಾಡುವ. ಸಮಸ್ಥಿತಿಗೆ ಬನ್ನಿ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ, ನಿಂತುಕೊಳ್ಳಿ ಹತ್ತಿರದಲ್ಲಿ.
ಈಚೆ ಬನ್ನಿ, ಈಚೆ ಬನ್ನಿ. ಹಾ, ಈಗ ಒಬ್ರ ಸೊಂಟ ಒಬ್ರು ಹಿಡ್ಕೊಳ್ಳಿ, ಸೊಂಟ ಹಿಡ್ಕೊಳ್ಳಿ. ಈಗ ಮತ್ತೊಂದು ಸೈಡಿನ ಕಾಲನ್ನು ಮಡಚಿ, ಪಾದ ಮೇಲಿನಿಂದ ಕೆಳಗಿನವರೆಗೆ ಬರ್ಲಿ, ಕಾಲಿನ ಗಂಟು ಸೈಡಲ್ಲಿ ಇರ್ಲಿ. ಈಗ ಪೂರಕ ಮಾಡ್ತಾ ಹಾಗೆ ಹಸ್ತವನ್ನು ಮೇಲಕ್ಕೆ ತನ್ನಿ, ಹಸ್ತ ಎರಡು ನಮಸ್ಕಾರ ಸ್ಥಿತಿಗೆ ತನ್ನಿ. ಅವರ ಕೈ ನಿಮ್ಮ ಕೈಯನ್ನು ಸೇರಿಸಿ, ಒಬ್ಬರೊಬ್ಬರ ಕೈಯನ್ನು ಸೇರಿಸಿ, ಕೈಯನ್ನು ಚೆನ್ನಾಗಿ ಎಳೀರಿ ಮೇಲಕ್ಕೆ. ಪಾದ ಸ್ವಲ್ಪ ಹತ್ತಿರ ಇರ್ಬೇಕು, ಅವಾಗ ನಿಲ್ಲಿಕ್ಕೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸರಿ ಆಗ್ತದೆ. ಹತ್ತಿರ ಬರ್ಲಿ ಪಾದ. ಸ್ಥಿತಿ, ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಹಸ್ತ ರಿಲೀಸ್ ಮಾಡಿ, ಅಧೋಮುಖ ಹಾಗೆ ಕೆಳಗೆ ತನ್ನಿ, ಕಾಲು ರಿಲೀಸ್ ಮಾಡಿ ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಈಗ ಮತ್ತೊಂದು ಸೈಡ್ ತಿರುಗಿ, ಹಾಗೆ ಒಬ್ರು ಸೈಡ್ ಒಬ್ರು ಪ್ಲೇಸ್ ಬದಲಿಸಿ. ಈಗ ಪಾದವನ್ನು ಸೇರಿಸಿ ಹಸ್ತ ಸೊಂಟಕ್ಕೆ ಕೊಡಿ, ಮತ್ತೊಂದು ಕಾಲನ್ನು ಮಡಚಿ ತೊಡೆ ಮೂಲದಲ್ಲಿ ಇಟ್ಕೊಳ್ಳಿ, ಕಾಲಿನ ಗಂಟು ಸೈಡಿಗೆ ಇರ್ಲಿ. ಈಗ ಹಸ್ತ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಹಾಗೆ ಸ್ಥಿತಿಯಲ್ಲಿರಿ, ಬ್ಯಾಲೆನ್ಸ್ ಮಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ, ಹಸ್ತ ಕೆಳಗೆ ತನ್ನಿ, ಪಾದ ಸೇರಿಸಿ ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ವಿಶ್ರಾಂತಿ. ಈಗ ಮುಖ ಮುಖ ಹಾಕಿ ನಿಂತುಕೊಳ್ಳಿ. ಒಬ್ಬರ ಬಲಗಾಲನ್ನು ಎತ್ತಿ ಎಡಭುಜದ ಮೇಲೆ ಇಟ್ಟುಕೊಳ್ಳಿ, ಬಲಗಾಲನ್ನು ಹಾಗೆ ಎಡಭುಜದ ಮೇಲೆ, ಮತ್ತೊಬ್ಬರ ಎಡಭುಜದ ಮೇಲೆ ಜೋಡಿ, ಮತ್ತೊಂದು ಜೋಡಿ ಸಹಾಯ ಮಾಡಿ ಅವರ ಕಾಲನ್ನು ಹಿಡ್ಕೊಂಡು ಆಗ್ತದೆ ಅಷ್ಟಕ್ಕೆ ಇಟ್ಟುಕೊಳ್ಳಿ. ಹಾಗೆ ಭುಜದ ಮೇಲೆ ಆಗದಿದ್ದಲ್ಲಿ ಕಾಲನ್ನು ಕೈಯಿಂದ ಹಿಡ್ಕೊಳ್ಳಿ, ಸಾಧ್ಯ ಆದ್ರೂ ಭುಜದ ಮೇಲೆ ಇಟ್ಕೊಳ್ಳಿ. ನೇರ ಮಾಡಿ, ಈಗ ಕಾಲನ್ನು ನೇರ ಮಾಡಿ, ಇನ್ನಷ್ಟು ನೇರ ಎಳಿರಿ. ನೀವು ನೇರ ನಿಂತ್ಕೊಳ್ಳಿ. ವೆರಿ ಗುಡ್. ಈಗ ನೋಡಿ ಚೆನ್ನಾಗಾಯ್ತು. ಹಾಗೆ ಕಾಲು ನೇರ ಮಾಡಿ, ಇನ್ನು ನೇರ ಮಾಡಿ. ಹಾಗೆ ಚೆನ್ನಾಗಾಯ್ತು. ಈಗ ಹಾಗೆ ಇರಿ, ನೀವು ನೇರ ನಿಂತ್ಕೊಳ್ಳಿ, ನೇರ. ಹಾಗೆ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ, ಕಾಲನ್ನ ನಿಧಾನಕ್ಕೆ ತನ್ನಿ. ವೆರಿ ಗುಡ್ ಪ್ರೇಮ, ಚೆನ್ನಾಗಾಯ್ತು. ನಿಧಾನಕ್ಕೆ ತನ್ನಿ. ಈಗ ಮತ್ತೊಂದು ಕಾಲನ್ನು ಹಾಗೆ ಬಲಗಾಲ ಎತ್ತಿದವರೇ ಎಡಗಾಲನ್ನು ಎತ್ತಿಟ್ಟುಕೊಳ್ಳಿ, ಮೇಲಕ್ಕಿಡಿ ಭುಜದ ಮೇಲೆ. ನೆಕ್ಸ್ಟ್ ಮತ್ತೊಬ್ರು ಮಾಡಿಕೊಳ್ಳಿ. ಈಗ ಬಲಗಾಲ ಎತ್ತಿದವ್ರೆ ಬಲಗಾಲ ಆದ ನಂತರ ಎಡಗಾಲನ್ನು ಎತ್ತಿ, ಇವ್ರು ಎತ್ತಿ, ಇವರೇ ಅದೇ ಮತ್ತೊಂದು ಕಾಲನ್ನು ಎತ್ತಿಟ್ಟುಕೊಳ್ಳಿ ಮೇಲಕ್ಕೆ. ಅವ್ರು ಮಾಡಿದ ನೀವು ಆಗರೆ ಎತ್ತಿ. ಬಲಗಾಲ ಆದ ನಂತರ ಎಡಗಾಲ ಮೇಲೆ ಎತ್ತಿಟ್ಟುಕೊಳ್ಳಿ, ಚೆನ್ನಾಗಾಯ್ತು. ಸ್ಥಿತಿ. ಏಕಂ ದ್ವೇ. ಆದಷ್ಟು ಇಬ್ರು ನೇರ ನಿಂತುಕೊಳ್ಳಿ, ನೇರ ಬನ್ನಿ, ಇನ್ನು ನೇರ ಬನ್ನಿ. ಹಾಗೆ ಹಾಗೆ ಇನ್ನು ನೇರ ಬನ್ನಿ, ಕಾಲ್ ನೇರ ಮಾಡಿ. ಚೆನ್ನಾಗಾಯ್ತು ತುಷಾರ್, ಚೆನ್ನಾಗಾಯ್ತು. ಹಾಗೆ ಕಾಲಾದಷ್ಟು ನೇರ ಮಾಡಿಕೊಳ್ಳಿ. ಸ್ಥಿತಿ. ಏಕಂ ದ್ವೇ. ಆದಷ್ಟು ನೇರ ಮಾಡಿ, ನೇರ ನಿಲ್ಲಿ. ತ್ರೀಣಿ ಚತ್ವಾರಿ, ಕಾಲ್ ನೇರ ಬರ್ಲಿ. ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಕಾಲನ. ಈಗ ಮತ್ತೊಂದು ಜೋಡಿಯವರು ಬಲಗಾಲನ್ನು ಎತ್ತಿ ಮೇಲಕ್ಕೆ, ಬಲಗಾಲನ್ನು ಎಡಭುಜದ ಮೇಲೆ ಇಟ್ಟುಕೊಳ್ಳಿ. ಹಾಗೆ ಕಾಲೆರಡು ನೇರ ಮಾಡಿ, ನೇರ ಮಾಡಿ, ನೇರ ಮಾಡಿ, ನೇರ ಮಾಡಿ. ವೆರಿ ಗುಡ್, ಚೆನ್ನಾಗಾಯ್ತು. ಸ್ಥಿತಿ. ಹಾಗೆ ಇರಿ, ಮಾತಾಡ್ಬೇಡಿ. ಏಕಂ
ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಮತ್ತೊಂದು ಕಾಲನ್ನು ಮೇಲಕ್ಕೆತ್ತಿ ನಿಧಾನಕ್ಕೆ ಮೇಲಕ್ಕೆ ತನ್ನಿ. ಹಸ್ತ ಇಟ್ಕೊಳ್ಳಿ, ಚೆನ್ನಾಗಾಯ್ತು. ಪಾದ ಎದುರಿಗೆ ಇರ್ಲಿ, ನೀವು ನೇರ ನಿಂತ್ಕೊಳ್ಳಿ. ಆದಷ್ಟು ನೇರ ಬನ್ನಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ ಕಾಲನ್ನ. ಈಗ ಬಲಗಾಲ ಆಯ್ತಲ್ವಾ, ಎಡಗಾಲು ತರ್ಲಿಲ್ಲಲ್ಲ, ಎರಡು ಕಾಲ ಆಯ್ತಾ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಈಗ ಮುಖ ಹಾಕಿ ನಿಂತುಕೊಳ್ಳಿ. ಪಾದ ಹತ್ತಿರ ಇರಲಿ. ಹಸ್ತ ಲಾಕ್ ಮಾಡಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಕೂತ್ಕೊಂಡು ಬಿಡಿ. ಕಾಲನ್ನು ಮಡಚಿಟ್ಟು ಕೂತ್ಕೊಂಡು ಬಿಡಿ. ಕೂತ್ಕೊಳ್ಳಿ ಆರಾಮ. ಕೂತ್ಕೊಂಡು ಬಿಡಿ ಆರಾಮ. ಪಾದ ಹತ್ತಿರ ಇರ್ಲಿ. ಕೈ ಎಳೆದಿಟ್ಟುಕೊಳ್ಳಿ. ಪಾದ ಹತ್ತಿರ ಇರ್ಲಿ. ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ಬನ್ನಿ. ನಿಂತುಕೊಳ್ಳಿ. ಹಾಗೆ ಉಸಿರು ಹೊರಗೆ ಹಾಕ್ತಾ ಕೂತ್ಕೊಳ್ಳಿ. ಕೂತ್ಕೊಂಡ್ಬಿಡಿ. ಕೂತ್ಕೊಳ್ಳಿ. ಹಾಗೆ ಹಸ್ತ ಸಹಾಯ ಎಳ್ಕೊಂಡು ಹಸ್ತವನ್ನು ಹಾಗೆ ನಿಂತುಕೊಂಡು ಬಿಡಿ. ಹಾಗೆ ಕೂತ್ಕೊಳ್ಳಿ. ರೇಚಕ ಪೂರಕ. ವೆರಿ ಗುಡ್. ರೇಚಕ ಪೂರಕ. ವೆರಿ ಗುಡ್, ಚೆನ್ನಾಗಾಯ್ತು. ರೇಚಕ ಪೂರಕ. ಇನ್ನೊಂದು ಸರಿ. ರೇಚಕ ರೇಚಕ. ಕುತ್ಕೊಳ್ಳಿಕ್ಕೆ ಕುತ್ಕೊಂಡ್ಬಿಡಿ. ಈಗ ಹಸ್ತ ಲಾಕ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಹಾಗೆ ಒಂದೊಂದು ಕಾಲನ್ನು ಮೇಲಕ್ಕೆ ಎತ್ತಿ ನಾವಾಸನದ ಸ್ಥಿತಿಗೆ ಹೋಗುವ. ಮತ್ತೊಂದು ಕಾಲನ್ನು ಹಾಗೆ ಮೇಲಕ್ಕೆ ಎತ್ತಿ, ಮತ್ತೊಂದು ಕಾಲನ್ನು ಮೇಲಕ್ಕೆ ಎತ್ತಿ ನಿಧಾನಕ್ಕೆ ಬರ್ಲಿ. ಕಾಲುಗಳಲ್ಲಿ ನೋವು ಕಂಡಲ್ಲಿ ಆನಂದಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ. ಬೆನ್ನು ನೇರ ಬರ್ಲಿ ಆದಷ್ಟು. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಸಸ್ತ. ಕೈ ರಿಲೀಸ್ ಮಾಡಿ. ಕಾಲು ಮಡಚಿಟ್ಟು ಕುತ್ಕೊಳ್ಳಿ. ಉಸಿರಾಟ ಕ್ರಿಯೆಯನ್ನೇ ಗಮನಿಸಿ. ಈಗ ಬೆನ್ನು ಹಾಕಿ ಕುತ್ಕೊಳ್ಳಿ. ಬೆನ್ನು ಹಾಕಿ. ಮ್ಯಾಟಿನ ಮಧ್ಯಕ್ಕೆ ಇರಿ. ಕಾಲನ್ನು ಮಡಚಿಟ್ಟು ಕೂತ್ಕೊಳ್ಳಿ. ಮಡಚಿ ಸುಖಾಸನಕ್ಕೆ ಬನ್ನಿ. ಸುಖಾಸನಕ್ಕೆ. ಈಗ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ. ಈಗ ರೇಚಕ ಮಾಡ್ತಾ ನಿಮ್ಮ ಬಲ ಹಸ್ತವನ್ನು ಹಿಂದಿನವರ ಎಡ ಮಂಡಿಗೆ ಇಟ್ಕೊಳ್ಳಿ. ಹಾಗೆ ನಿಮ್ಮ ಎಡ ಹಸ್ತವನ್ನು ನಿಮ್ಮ ಮಂಡಿಯ ಮೇಲೆ, ಬಲ ಮಂಡಿಯ ಮೇಲೆ ಇಟ್ಕೊಳ್ಳಿ. ಹಾಗೆ ಭುಜದ ಭಾಗ ಇನ್ನಷ್ಟು ಹಿಂದಕ್ಕೆ ತಳ್ಳಿ. ನೀವು ಹಿಂದೆಟ್ಟು ಬರುವ ಕೈಯ ಕಡೆಗೆ ನಿಮ್ಮ ದೃಷ್ಟಿಯ ಭಾಗ ಇರ್ಲಿ. ಪೂರಕ ಹಸ್ತ ಮೇಲಕ್ಕೆತ್ತಿ ವಾಪಸ್. ರೇಚಕ ಮತ್ತೊಂದು ಸೈಡಿಗೆ. ಒಂದು ಕೈ ಹಿಂದಕ್ಕೆ. ನಿಮ್ಮ ಆ ಕೈ ಹಿಂದಕ್ಕೆ ಹೋಗ್ಲಿ. ಹಾಗೆ. ಮತ್ತೊಂದ್ಸರಿ. ಪೂರಕ ಮೇಲಕ್ಕೆ. ರೇಚಕ ಮತ್ತೊಂದು ಸೈಡ್. ಆದಷ್ಟು ಭುಜದ ಭಾಗ ಹಿಂದಕ್ಕೆ ತಳ್ಳಿ. ಪೂರಕ ಹಸ್ತ ಮೇಲಕ್ಕೆ. ರೇಚಕ. ಬೆನ್ನು ನೇರವಾಗಿರ್ಲಿ.
ಪೂರಕ, ರೇಚಕ, ಪೂರಕ. ಚೆನ್ನಾಗಿ ಎಳಿರಿ ಕೈಯನ್ನ ಮೇಲಕ್ಕೆ. ಕೈ ಮೇಲಕ್ಕೆ ಎಳೆದಲ್ಲಿ ಮಣಿಕಟ್ಟಿನಿಂದ ಕೈಯನ್ನು ಮಡಚಲಿಕ್ಕಿಲ್ಲ, ನೇರ ಬರ್ಲಿ. ಹಾಗೆ ಇನ್ನಷ್ಟು ಹಿಂದಕ್ಕೆ ತಳ್ಳಿ, ಕೈಯನ್ನು ಹಾಗೆ ಹಿಂದಕ್ಕೆ ತಳ್ಳಿ, ಟಚ್ ಆಗ್ಲಿ, ಹಿಂದಿನವರ ಕೈ ಟಚ್ ಆಗ್ಲಿ. ಹಾಗೆ ಈಗ ನೋಡಿ ಭುಜದ ಭಾಗದ ಚೆನ್ನಾಗಿ ಸೆಳೆತ ಕಾಣ್ತದೆ ನೋಡಿ, ಹಿಂದಿನವರ ಕೈಗೆ ಟಚ್ ಆದ ಕೂಡ್ಲೆ. ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ. ಈಗ ಹಾಗೆ ರೇಚಕ, ಕೈಯನ್ನು ಹಾಗೆ ತನ್ನಿ, ಒಬ್ರು ಬಲ ಹಸ್ತ ಒಬ್ರು ಎಡ ಹಸ್ತದ ಹಾಗೆ ತನ್ನಿ, ಹಿಂದಕ್ಕೆ ಕೊಡಿ. ಹಾ, ಭುಜದ ಭಾಗ ಇನ್ನಷ್ಟು ಹಿಂದಕ್ಕೆ ತಳ್ಳಿ, ದೃಷ್ಟಿ ಹಿಂದಕ್ಕೆ ಕೊಡಿ. ನೀವು ಆ ಕೈಯಿಂದ ಆ ಕಡೆಗೆ, ನೀವು ಈ ಕಡೆಗೆ ದೃಷ್ಟಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಹಸ್ತ, ಮತ್ತೊಂದು ಸೈಡ್ ರೇಚಕ, ದೃಷ್ಟಿ ಹಿಂದಕ್ಕೆ, ಮಂಡಿಯ ಭಾಗ ಚೆನ್ನಾಗಿ ಒತ್ತಿ, ಬೆನ್ನಿನ ಭಾಗ ಆದಷ್ಟು ನೇರ ಬರ್ಲಿ. ಸ್ಥಿತಿ ಏಕಂ ದ್ವೇ, ಕಲಬತ್ತಿಯವರೀಚೆಗೆ ನೋಡಿ, ಹಿಂದಕ್ಕೆ ಹಿಂದೆ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಹಸ್ತಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ, ವಾಪಸ್ ತನ್ನಿ ಹಸ್ತವನ್ನು, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ಹಸ್ತವನ್ನು ಹಾಗೆ ನಿಮ್ಮ ಕೈಯ ಗಂಟಿನ ಹತ್ರ ಹೀಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಒಬ್ಬರ ಕೈ ಒಬ್ರು ಹೀಗೆ ಇಟ್ಕೊಳ್ಳಿ, ಕೈಯನ್ನು ಕೈಗೆ ಹಿಡ್ಕೊಳ್ಳೋದು ಬೇಡ, ಹಾಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಹಾಗೆ. ಹಾ, ಈಗ ಒಬ್ರು ಪೂರಕ ಮಾಡಿ ಮೇಲಕ್ಕೆ ಬನ್ನಿ, ಒಬ್ರು ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಎಲ್ಲ ಎಡ ಸೈಡಿಗೆ ಬಾಗಿ, ಎಡ ಸೈಡಿಗೆ ಒಬ್ರು ಮುಂದಕ್ಕೆ ಬಾಗಿ, ಈ ಕಡೆಗೆ ಆ ಕಡೆಗೆ. ಹಾ, ಒಬ್ರು ಹಿಂದಕ್ಕೆ ಮೇಲಕ್ಕೆ ಬನ್ನಿ, ಬೆನ್ನಿನ ಮೇಲಕ್ಕೆ ಬನ್ನಿ, ಹಾಗೆ ಕಾಲು ಮಡಚಿಟ್ಕೊಂಡು ಹಾಗೆ ಮೇಲಕ್ಕೆ ಬನ್ನಿ. ಹಾ, ಕಾಲು ಮಡಚಿಟ್ಕೊಂಡು ಹಾಗೆ ಬೆನ್ನಿನ ಮೇಲಕ್ಕೆ ಬನ್ನಿ. ಹಾಗೆ ಕಾಲು ಕತ್ರಿ ಕಾಲ ಹಾಗೆ ಇರ್ಲಿ. ಕತ್ರಿ ಕಾಲ ಹಾಗೆ ಇರ್ಬೇಕು. ವಾಪಸ್ ಬನ್ನಿ, ಕಾಲು ಮಡಚಿ ಹಾಗೆ ಇಟ್ಟುಕೊಂಡಿರಿ. ಈಗ ಮತ್ತೊಬ್ರು ಹಿಂದಿನವರು ಬೆನ್ನಿನ ಮೇಲಕ್ಕೆ ಬನ್ನಿ, ನಿಧಾನಕ್ಕೆ ಬನ್ನಿ, ಹಾಗೆ ಕತ್ರಿ ಕಾಲ ಹಾಗೆ ಇರ್ಲಿ. ಹಾ, ವಾಪಸ್ ಮತ್ತೊಂದ್ಸರಿ ಮುಂದಕ್ಕೆ ಬಾಗಿ, ಹಾಗೆ ಮತ್ತೊಬ್ರು ಹಿಂದಕ್ಕೆ, ಹಾಗೆ ಬೆನ್ನಿನ ಮೇಲಕ್ಕೆ ಬನ್ನಿ. ಹಾ, ವಾಪಸ್ ಮತ್ತೊಂದ್ ಸೈಡ್ ಹಿಂದಕ್ಕೆ ಬಾಗಿ, ವಾಪಸ್ ಮತ್ತೊಂದ್ ಸೈಡ್ ಹಿಂದಕ್ಕೆ ಬಾಗಿ, ಹಾಗೆ ವಾಪಸ್, ಹಾಗೆ ಮತ್ತೊಂದ್ ಸೈಡ್. ಈಗ ಹಾಗೆ ಇರಿ. ಸ್ಥಿತಿ ಕೌಂಟ್ ಮಾಡ್ತಾನೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಮತ್ತೊಂದ್ ಸೈಡ್. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ, ಸುಖಾಸನದಲ್ಲಿರಿ. ಕೈಲಿ ರಿಲೀಸ್ ಮಾಡಿ, ಬೆನ್ನು ನೇರವಾಗಿರ್ಲಿ. ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ದೀರ್ಘ ಪೂರಕ, ರೇಚಕ. ಈಗ ಮುಖ ಮುಖ ಹಾಕಿ ಕೂತ್ಕೊಳ್ಳಿ. ಪಾದಾಂತರ ಕೊಡಿ, ಪಾದಾಂತರ ಕೊಡಿ. ಉಪವಿಷ್ಟ ಮಾಡಿ, ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ.
ಕಾಲನ್ನು ಇನ್ನಷ್ಟು ಅಂತರ ಕೊಡಿ, ಇನ್ನಷ್ಟು 5 ಫೀಟಿನಷ್ಟಾದ್ರೂ ಅಂತರ ಕೊಡಿ. 3-4 ಫೀಟ್ ಮಿನಿಮಮ್, 4 ಅಲ್ಲ 5 ಫೀಟಿಗಾದ್ರೂ ಅಂತರ ಬರ್ಬೇಕು, 4 ಕಮ್ಮಿ. ಇನ್ನಷ್ಟು ಅಂತರ ಕೊಡಿ. ಈಗ ಪೂರಕ ಮಾಡಿ, ರೇಚಕ ಮಾಡ್ತಾ ಎಲ್ಲರೂ ಒಂದು ಸೈಡಿಗೆ ಬಾಗಿ, ಹೀಗೆ ಮುಂದಕ್ಕೆ ಈಚೆ ಕಡೆಗೆ ಬಾಗಿ, ಎಲ್ಲರೂ ಬಾಗಿ ಸೈಡಿಗೆ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಸೈಡಿಗೆ ಮತ್ತೊಂದು ಸೈಡ್, ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ. ಹಾಗೆ ರೇಚಕ ಸೈಡಿಗೆ ಬಾಗಿ ಸ್ಥಿತಿ. ಕೈಯನ್ನು ಪಾದದ ಹತ್ರಕ್ಕೆ ಇಡಿ, ಇನ್ನಷ್ಟು ಕಾಲಿನಲ್ಲಿ ಅಂತರ ಕೊಡಿ. ಸಾಕಾಗ್ಲಿಲ್ಲ, ಇನ್ನಷ್ಟು ಮುಂದಕ್ಕೆ ಬನ್ನಿ. ಹಾಗೆ ಪಾದದ ಹತ್ರಕ್ಕೆ ಹಸ್ತ ಕೊಡಿ. ಕೈಯನ್ನು, ಮತ್ತೊಂದು ಕೈಯನ್ನು ಆದಷ್ಟು ಮೇಲಕ್ಕೆ ಎತ್ತಿ, ಇನ್ನಷ್ಟು ಎತ್ತಿ ಸೈಡಿಗೆ ತನ್ನಿ, ಸೈಡಿಗೆ. ಹಾಗೆ ಸೈಡಿಗೆ ತನ್ನಿ, ಸ್ಥಿತಿ. ಹಾಗೆ ಬಾಗಿ, ನೀವು ಕೂಡ ಸೈಡಿಗೆ ಇನ್ನಷ್ಟು ಬಾಗಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮತ್ತೊಂದು ಸೈಡಿಗೆ ಬಾಗಿ. ಹಾಗೆ ಕೈಯನ್ನು ಕೆಳಕ್ಕೆ ತನ್ನಿ, ಮೇಲಿರುವ ಕೈ, ಎತ್ತಿರುವ ಕೈಯನ್ನು ಕೆಳಕ್ಕೆ ತನ್ನಿ. ಕಾಲಿನ ಗಂಟನ್ನು ಒತ್ತಿಟ್ಟುಕೊಳ್ಳಿ ನೆಲಕ್ಕೆ, ಗಂಟು ಮೇಲಕ್ಕೆ ಇಡೋದು ಬೇಡ. ಸ್ಥಿತಿ. ಇನ್ನಷ್ಟು ಬಾಗಿಸಿ ಕೈಯನ್ನು, ಇನ್ನಷ್ಟು ದೇಹ ಬಾಗ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಕಾಲನ್ನು ಮಡಚಿಟ್ಟುಕೊಳ್ಳಿ. ಬದ್ಧ ಕೋನಾಸನ ಚಾಲನೆ ಮಾಡಿ. ಒಮ್ಮೆ ಮಂಡಿಯನ್ನು ಮೇಲಕ್ಕೆ ಎಡಕ್ಕೆ ಮಾಡಿ. ವಾಪಸ್ ಬನ್ನಿ, ಪಾದಂತರ ಕೊಡಿ, ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಹಸ್ತ ಲಾಕ್ ಮಾಡಿ. ಈಗ ಹಾಗೆ ಮುಂದಕ್ಕೆ ಹಿಂದಕ್ಕೆ ಬಾಗಿ, ಕಾಲನ್ನು ಚೆನ್ನಾಗಿ ಒತ್ತಿ, ಪಾದವನ್ನು ಹಿಂದಕ್ಕೆ ಬಾಗಿದವರು ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಎಲ್ಲ ಆಚೆ ಸೈಡಿಗೆ, ಒಂದೇ ಸೈಡಿಗೆ. ಎಲ್ಲ ಸ್ಟಾರ್ಟ್ ಮಾಡುವಾಗಲೂ ಈಚೆ ಸೈಡಿಂದಲೇ ಸ್ಟಾರ್ಟ್ ಮಾಡಿಕೊಳ್ಳಿ. ಹಾಗೆ ಸೈಡಿಗೆ ಬಾಗಿ, ಪೂರಕ ಮೇಲಕ್ಕೆ ಬನ್ನಿ, ರೇಚಕ ಮತ್ತೊಂದು ಸೈಡ್, ಆ ಕಡೆಗೆ ಬಾಗಿ, ರೇಚಕ ಪೂರಕ ಮೇಲಕ್ಕೆ ಬನ್ನಿ, ರೇಚಕ ಪೂರಕ. ಉಸಿರಾಟ ಕ್ರಿಯೆ ಇಬ್ಬರದ್ದು ಒಂದೇ ರೀತಿಯಾಗೇ ಇರ್ತದೆ. ರೇಚಕ ಇನ್ನಷ್ಟು ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಒಬ್ರು ಭಾಗದಿದ್ದಲ್ಲಿ ಮತ್ತೊಬ್ಬರು ಭಾಗಿಸಿ ಅವರನ್ನ. ಹಾಗೆ ಮಲಗಿ ಬಿಡಿ ಬೆನ್ನಿನ ಮೇಲೆ. ಹಾ, ಪೂರಕ ಮೇಲಕ್ಕೆ ಬನ್ನಿ, ಪಾದ ಚೆನ್ನಾಗಿ ಒತ್ತಿ. ರೇಚಕ ಮತ್ತೊಂದು ಸೈಡ್, ಬೆನ್ನಿನ ಮೇಲೆ ಮಲ್ಕೊಳ್ಳಿ, ಪ್ರಯತ್ನ ಪಡಿ. ಮತ್ತೊಬ್ರು ಗಲ್ಲವನ್ನು ತಾಗಿಸಿ ಅಥವಾ ಹಣೆಯನ್ನಾದ್ರೂ ತಾಗಿಸಿ. ಸ್ಥಿತಿ. ಹಾಗೆ ಇರಿ ಸ್ಥಿತಿಯಲ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮತ್ತೊಂದು ಸೈಡಿಗೆ ಬಾಗಿ, ಇನ್ನಷ್ಟು ಬಾಗಿ ಮುಂದಕ್ಕೆ, ಮತ್ತೊಬ್ರು ಹಿಂದಕ್ಕೆ ಬಾಗಿ, ಬೆನ್ನಿನ ಭಾಗ ತಾಗಿಸ್ಲಿಕ್ಕೆ ನೋಡಿ. ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಕಾಲನ್ನು ಹತ್ತಿರ ತನ್ನಿ, ಬದ್ಧ ಕೋನಾಸನದ ಸ್ಥಿತಿಗೆ ಬನ್ನಿ. ಹಾಗೆ ಮಂಡಿಯನ್ನು ಮೇಲ ಕೆಳಕ್ಕೆ ಮಾಡಿ. ಸ್ವಸ್ಥ.
ಕಣ್ಣನ್ನು ಮುಚ್ಚಿ. ಈಗ ಬದ್ಧ ಕೋನಾಸನದ ಸ್ಥಿತಿಗೆ ಒಬ್ರು ಬನ್ನಿ. ಎಡ ಸೈಡಿನವರು ಬದ್ಧ ಕೋನಾಸನದ ಸ್ಥಿತಿಗೆ ಬನ್ನಿ. ಬಲ ಸೈಡಿನವರು ಎದ್ದು ನಿಲ್ಲಿ. ಆ ಈ ಕಡೆ ಇದ್ದವರು ಕೂತ್ಕೊಳ್ಳಿ, ಎಡ ಸೈಡ್ ಇದ್ದವರು ಕೂತ್ಕೊಳ್ಳಿ, ಬಲ ಸೈಡ್ ಇದ್ದವರು ಎದ್ದು ನಿಲ್ಲಿ. ಈಗ ಅವರ ಬೆನ್ನಿನ ಹತ್ರಕ್ಕೆ ನಿಂತ್ಕೊಳ್ಳಿ, ಬೆನ್ನಿನ ಹಿಂದೆ ನಿಂತುಕೊಳ್ಳಿ. ಅವರ ಭುಜದ ಭಾಗ ಹಿಡ್ಕೊಂಡು ಹಾಗೆ ಒಂದೊಂದು ಕಾಲನ್ನು ಅವರ ಮಂಡಿಯ ಮೇಲೆ ಇಟ್ಕೊಳ್ಳಿ. ಒಂದೊಂದು ಕಾಲನ್ನು ಮಂಡಿಯ ಮೇಲೆ ನಿಧಾನಕ್ಕೆ ಇಟ್ಕೊಳ್ಳಿ. ಹಾಗೆ ನಿಧಾನಕ್ಕೆ ತನ್ನಿ. ಹಾಗೆ ಇರಿ, ನಿಧಾನ. ಈಗ ಹಾಗೆ ಎರಡೂ ಕಾಲುಗಳನ್ನು ಇಟ್ಟಲ್ಲಿ ಎರಡೂ ಕಾಲುಗಳನ್ನು ಇಡ್ಬೇಕು. ಮತ್ತೊಂದು ಕಾಲ ನೀಡಿ ಇಟ್ಕೊಳ್ಳಿ. ನಿಧಾನಕ್ಕೆ ಇಟ್ಕೊಳ್ಳಿ ಮತ್ತೊಂದು ಕಾಲನ್ನ. ಹಾಗೆ ಹಾಗೆ ಇಟ್ಟ ನಂತರ ನೀವು ನೇರವಾಗಿ ನಿಲ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಮತ್ತೊಂದು ಸೈಡ್. ಮತ್ತೊಬ್ರು ಕೂತ್ಕೊಳ್ಳಿ. ಸುಖಾಸನಕ್ಕೆ ಬನ್ನಿ. ಪದ್ಮ ಬದ್ಧ ಕೋನಾಸನದ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿಟ್ಟುಕೊಳ್ಳಿ. ಹಾಗೆ ಮಂಡಿಯ ಮೇಲೆ ಕಾಲನ್ನಿಟ್ಟುಕೊಳ್ಳಿ. ನಿಧಾನಕ್ಕೆ ಬನ್ನಿ. ನಿಧಾನ ನಿಧಾನ ನಿಧಾನ. ಆಗದಿದ್ರೆ ಒಂದು ಕಾಲನಾದ್ರೂ ಇಟ್ಟುಕೊಳ್ಳಿ. ಸ್ಥಿತಿ ಚೆನ್ನಾಗಾಯ್ತು ತುಷಾರ್, ಚೆನ್ನಾಗಾಯ್ತು. ಏಕಂ ದ್ವೇ ಹಸ್ತ ನಮಸ್ಕಾರಕ್ಕೆ ತನ್ನಿ. ಹಾಗೆ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಕಾಲನ್ನ. ವಾಪಸ್ ತನ್ನಿ, ವಾಪಸ್ ತನ್ನಿ. ಹಾಗೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ವಿಶ್ರಾಂತಿ ತಕೊಳ್ಳಿ. ಸುಖಾಸನದಲ್ಲಿದ್ದು ವಿಶ್ರಾಂತಿಯನ್ನ ತಕೊಳ್ಳಿ. ಕೂತ್ಕೊಳ್ಳಿ. ವಿಶ್ರಾಂತಿ. ವಿಶ್ರಾಂತಿ. ಬೆನ್ನು ಹಾಕಿ ಕೂತ್ಕೊಳ್ಳಿ. ಎಡ ಸೈಡ್ ಇರುವವರು ಕಾಲನ್ನು ಮುಂದಕ್ಕೆ ಚಾಚಿಟ್ಟುಕೊಳ್ಳಿ. ಎಡ ಸೈಡ್ ಇದ್ದವರು ಮುಂದಕ್ಕೆ ಕಾಲು ಚಾಚಿಟ್ಟುಕೊಳ್ಳಿ. ನೇರವಾಗಿ ಬರ್ಲಿ ಕಾಲು. ಈಗ ಹಾಗೆ ಹಿಂದಿನವರು ನೀವು ಸಹ ಚಾಚಿ, ಮುಂದಕ್ಕೆ ಚಾಚಿ. ಹಾಗೆ ಎಡ ಸೈಡ್ ಇದ್ದವರು ಮುಂದಕ್ಕೆ ಬಾಗಿ ಹಿಂದಿನವರ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಪಶ್ಚಿಮೋತ್ತಾನಾಸನ ಮತ್ತೆ ಪೂರ್ವೋತ್ತಾನಾಸನ ಮಾಡಿಕೊಳ್ಳಿ. ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈ ಸೈಡ್ ಇದ್ದವರು ಅವರ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ನೀವು ಮುಂದಕ್ಕೆ ಬಾಗಿ. ಬಾಗಿ ಹಾಗೆ ಹಸ್ತವನ್ನು ಮೇಲಿನಿಂದ ಹಿಂದಕ್ಕೆ ತಗೊಂಡೋಗಿ. ಇನ್ನು ಬೆನ್ನಿನ ಮೇಲೆ ಬರ್ಬೇಕು. ಭುಜ ಇಲ್ಲಿವರೆಗೆ ಬರ್ಬೇಕು. ನಿಮ್ಮ ಭುಜ ಇಲ್ಲಿವರೆಗೆ ಬರ್ಬೇಕಾಯ್ತಾ? ಇನ್ನಷ್ಟು ಮೇಲಕ್ಕೆ ಬನ್ನಿ. ಇನ್ನು ಇನ್ನು ಇನ್ನು. ಈಗ ಕೈ ಹಾಗೆ ಮೇಲಿನಿಂದ ಅವರ ಹಸ್ತವನ್ನು ಹಿಡ್ಕೊಳ್ಳಿ. ಮೇಲಿನಿಂದ ಬರ್ರಿ. ಇನ್ನಷ್ಟು ಮೇಲಕ್ಕೆ ಬರ್ರಿ. ಇನ್ನು ಮೇಲಕ್ಕೆ ಬರ್ರಿ. ಹಾಗೆ ಚೆನ್ನಾಗಾಯ್ತು. ಈಗ ಹಾಗೆ ಬರ್ರಿ. ಪಾದ ಸೇರಿಸಿ. ಸ್ಥಿತಿ. ಇನ್ನೊಂಚೂರು ಮೇಲಕ್ಕೆ ಬನ್ನಿ. ಇನ್ನು ಮೇಲಕ್ಕೆ. ಹಾಗೆ ಕಾಲು ನೇರ ಮಾಡಿ. ಇನ್ನು ಕೈ ಸ್ವಲ್ಪ ಕೆಳಗೆ ಬರ್ಲಿಕ್ಕಿದೆ. ಕೈ ನೋವಿರುವ ಕಾರಣ ಬೇಡ, ಅಷ್ಟೇ ಸಾಕು. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಮೇಲಕ್ಕೆ. ಇನ್ನು ಪಂಚ ಷಡು ಸಪ್ತ. ಪಾದ ಸೇರಿಸಿ. ಅಷ್ಟ. ಹಾಗೆ ರಿಲೀಸ್ ಮಾಡಿ. ವಾಪಸ್ ಬನ್ನಿ.
ವಾಪಸ್ ಬನ್ನಿ. ಹಾ, ವಾಪಸ್. ಈಗ ಮತ್ತೊಬ್ರು ಮುಂದಕ್ಕೆ ಬಾಗಿ, ಮುಂದಕ್ಕೆ ಬಾಗಿ ಮತ್ತೊಬ್ರು ಪಾದ ಸೇರಿಸಿಟ್ಟುಕೊಳ್ಳಿ. ಹಿಂದಿನವರು ಬೆನ್ನಿನ ಮೇಲಕ್ಕೆ ಬನ್ನಿ. ಪಾದ ಸೇರಿಸಿ, ಪಾದ ಸೇರಿಸಿ. ಪಾದ ಇದು ಜೊತೆಯಾಗಿ ಬರ್ಬೇಕು. ಪಾದ ಇತ್ತಲ್ಲ ಹೀಗೆ ಬರ್ಬೇಕು, ಆಯ್ತಾ? ಹೀಗೆ ವಾರೆ ಆಗ್ಲಿಕ್ಕಿಲ್ಲ. ಪಾದ ನೇರ ಬರ್ಬೇಕು, ಇನ್ನು ನೇರ ಬರ್ಬೇಕು. ಹಾಗೆ. ಮುಂದಕ್ಕೆ ಬಾ. ಹಿಂದಿನವರು ಮೇಲಕ್ಕೆ ಬನ್ನಿ. ಸ್ಥಿತಿ ಏಕಂ ದ್ವೇ, ಪಾದ ಸೇರಿಸಿ. ತ್ರೀಣಿ ಚತ್ವಾರಿ ಪಂಚ ಷಡು, ಕಾಲ್ ನೇರ ಮಾಡಿ, ಕಾಲ್ ನೇರ ಮಾಡಿ, ಕಾಲ್ ನೇರ ಮಾಡಿ. ಸಪ್ತ ಅಷ್ಟ, ಹಾಗೆ ವಾಪಸ್ ಬನ್ನಿ. ಸುಖಾಸನಕ್ಕೆ ಬನ್ನಿ. ದೀರ್ಘ ಪೂರಕ ರೇಚಕ ಮಾಡಿ, ದೀರ್ಘ ಪೂರಕ ರೇಚಕ ಮಾಡಿ. ಈಗ ಹಾಗೆ ಕಾಲನ್ನು ಮುಂದಕ್ಕೆ ಚಾಚಿ, ಚಾಚಿಟ್ಟುಕೊಳ್ಳಿ. ಇಬ್ರು ಕಾಲ್ ನೇರ ಮಾಡಿ. ಈಗ ಒಂದು ಸೈಡಿನಲ್ಲಿರುವ ಕಾಲನ್ನು ಇಬ್ರು ಮಡಚಿಟ್ಟುಕೊಳ್ಳಿ, ಈ ಕಡೆ ಇರುವ ಕಾಲನ್ನು ಮಡಚಿಟ್ಟುಕೊಳ್ಳಿ. ಪಾದ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಹಾಗೆ ಮತ್ತೊಂದು ಕೈಯನ್ನು ಹಿಂದಕ್ಕೆ ತಗೊಂಡೋಗಿ, ಆ ಕೈಯನ್ನು ಹಿಂದಕ್ಕೆ ತಗೊಂಡೋಗಿ, ಈ ಕೈಯನ್ನು ಹಾಗೆ ಮಂಡಿ ಹತ್ರಕ್ಕೆ ಹೀಗೆ ಇಟ್ಕೊಳ್ಳಿ. ಆ ಕೈಯನ್ನು ಅವರ ತೊಡೆ ಮೇಲೆ ಇಟ್ಕೊಳ್ಳಿ. ಹಾಗೆ ಹಾಗೆ ಇರಿ. ಕೈಯನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳಿ. ಹಾಗೆ ಇರಿ. ನಿಮ್ಮ ಆ ಕೈಯನ್ನು ಗಂಟಿನ ಮೇಲೆ ಇಟ್ಕೊಳ್ಳಿ. ಆ ಸೈಡ್ ಇರುವ ಕೈಯನ್ನು ಹಿಂದಕ್ಕೆ ತಗೊಂಡೋಗಿ ತೊಡೆಯ ಮೇಲೆ ಇಟ್ಕೊಳ್ಳಿ. ಅವರ ತೊಡೆಯ ಮೇಲೆ, ಅವರ ತೊಡೆಯ ಮೇಲೆ ನಿಮ್ಮ ಕೈ ಇರ್ಲಿ, ನಿಮ್ಮ ತೊಡೆಯ ಮೇಲೆ ಅವರ ಕೈ ಇರ್ಲಿ. ಹಾಗೆ ಉಸಿರಾಡಿ ದೀರ್ಘ ಪೂರಕ ರೇಚಕ ಮಾಡಿ. ಸ್ಥಿತಿ ಏಕಂ ದ್ವೇ, ಪಾದ ನೇರ ಇರ್ಲಿ, ಚಾಚಿರುವ ಕಾಲಿನ ಪಾದ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ, ಹಾಗೆ ಕಾಲನ್ನು ರಿಲೀಸ್ ಮಾಡಿ. ಮತ್ತೊಂದು ಸೈಡ್ ಕಾಲ್ ಮಡಚಿ. ಹಾಗೆ ಹಸ್ತವನ್ನು ಹಿಂದಕ್ಕೆ ಕೊಡಿ. ಇನ್ನಷ್ಟು ಹಿಂದಕ್ಕೆ ತಳ್ಳಿ ಭುಜವನ್ನು. ಹಾಗೆ ಚಾಚಿರುವ ಕಾಲಿನ ಪಾದ ನೇರ ಇರಲಿ, ಅಡ್ಡ ಬೀಳುದು ಬೇಡ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ, ಹಾಗೆ ರಿಲೀಸ್ ಮಾಡಿ. ಕಾಲನ್ನು ರಿಲೀಸ್ ಮಾಡಿ ವಿಶ್ರಾಂತಿ ತಗೊಳ್ಳಿ. ಬೇಕಿದ್ರೆ ಸ್ವಲ್ಪ ಮುಂದಕ್ಕೆ ಬಂದು ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಸ್ವಲ್ಪ ಮುಂದಕ್ಕೆ ಜಾರಿ ಕೂತ್ಕೊಳ್ಳಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಕಲಾವತಿ ಅವರು ಸ್ವಲ್ಪ ಮುಂದಕ್ಕೆ ಬನ್ನಿ. ವಿಶ್ರಾಂತಿ. ಪಾದ ಸೇರಿಸಿ. ಈಗ ಒಬ್ರು ಹಾಗೆ ಮುಂದಕ್ಕೆ ಬಾಗಿ ಉಪವಿಷ್ಟ ಮಾಡಿ. ಎಡ ಸೈಡ್ ಇದ್ದವರು ಉಪವಿಷ್ಟ ಮಾಡಿ, ಪಾದಂತರ ಕೊಡಿ. ಬಲ ಸೈಡ್ ಇದ್ದವರು ಹಾಗೆ ಅವರ ಬೆನ್ನಿನ ಮೇಲಕ್ಕೆ ಬನ್ನಿ. ಬೆನ್ನಿನ ಮೇಲಕ್ಕೆ ಬಂದು ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಬೇಕು. ಪೂರ್ತಿಯಾಗಿ ಅವರ ದೇಹದ ಮೇಲಕ್ಕೆ ಬಂದು ವಾಪಸ್ ಬನ್ನಿ. ನೀವು ಸ್ವಲ್ಪ ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಅಲ್ಲ ಹಿಂದಕ್ಕೆ ಬನ್ನಿ, ಅಲ್ಲ ಮುಂದಕ್ಕಲ್ಲ, ಹಿಂದೆ. ನೋಡಿ ಎಷ್ಟಾಗ್ತದೆ ನೋಡಿ. ಹಾಗೆ ಕಾಲನ್ನು ಮೇಲಕ್ಕೆತ್ತಿ, ಎರಡೂ ಕಾಲುಗಳನ್ನು ಮೇಲಕ್ಕೆತ್ತಿ. ಎರಡೂ ಕಾಲುಗಳು, ಒಬ್ರು ಉಪವಿಷ್ಟ, ಹಾಗೆ ಎರಡೂ ಕಾಲುಗಳು ಮೇಲಕ್ಕೆತ್ತಿ. ಮತ್ತೊಬ್ರು ಎರಡು ಕಾಲ ಆಗದಿದ್ದಲ್ಲಿ ಒಂದೊಂದು ಕಾಲನ್ನಾದ್ರೂ ಮೇಲಕ್ಕೆತ್ತಿ. ಕಾಲೆಲ್ಲ ಚಿಪ್ಪಿಗೆ ತನ್ನಿ, ಕಾಲು ಮೇಲಕ್ಕೆತ್ತಿ, ಇನ್ನಷ್ಟು ಮೇಲಕ್ಕೆತ್ತಿ, ನೇರ 90 ಡಿಗ್ರಿಗೆ ತನ್ನಿ, 90 ಡಿಗ್ರಿಗೆ ತನ್ನಿ. ಹಾಗೆ 90 ಡಿಗ್ರಿವರೆಗೆ ತನ್ನಿ. ಒಂದು ಕಾಲನ್ನು ನೇರ ಮಾಡಿ, ಒಂದು ಕಾಲನ್ನು ನೇರ ಮಾಡಿ, ಮತ್ತೊಂದು ಕಾಲೆಲ್ಲ ಚಿಪ್ಪಿಗೆ ತನ್ನಿ. ಹಾಗೆ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ, ಇನ್ನು ನೇರ ಬರ್ರಿ. ಇಷ್ಟಕ್ಕೆ ಸ್ಟಾಪ್, ಇಷ್ಟಕ್ಕೆ ಸ್ಟಾಪ್ ಆಗ್ಬೇಕು, ಅಲುಗಾಡ್ಲಿಕ್ಕಿಲ್ಲ. ಷಡು ಸಪ್ತ ಅಷ್ಟ, ಹಾಗೆ ರಿಲೀಸ್ ಮಾಡಿ.
ಮತ್ತೊಂದು ಕಾಲನ್ನ ಎತ್ತಿ ನೇರ ಮಾಡಿ, ನೇರ ಇಡಿರಿ. ಪಾದ ಮೇಲಕ್ಕೆ ಎಳಿರಿ, ಮೇಲಕ್ಕೆ ಪಾದ ಎಳಿರಿ. ಪಾದ ಹೀಗೆ ಬರ್ಬೇಕು, ಹಾಗಲ್ಲ, ಹೀಗೆ 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 ಹೀಗೆ, ಹಾಗೆ. ಕೆಳಗೆ ಮಾಡಬೇಡಿ, ಇನ್ನು ಕೆಳಗೆ ಮಾಡಬೇಡಿ, ಹಾಗೆ ಮೇಲಕ್ಕೆ. ಸ್ಥಿತಿ ಏಕಂ ದ್ವೇ. ನಿಮ್ಮ ಕೈಯನ್ನು ಅವರ ಕೈ ಹತ್ರಕ್ಕೆ ತಕೊಂಡು ಹೋಗ್ಲಿಕ್ಕೆ ನೋಡಿ, ಹಾಗೆ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ವಾಪಸ್ ಬನ್ನಿ. ಈಗ ಮತ್ತೊಬ್ರು ಹಾಗೆ ಮುಂದಕ್ಕೆ ಬಾಗಿ, ಬಲ ಸೈಡಿನವರು ಮುಂದಕ್ಕೆ ಬಾಗಿ, ಉಪವಿಷ್ಟ ಮಾಡಿ ಬಾಗಿ, ಹಾಗೆ ಮುಂದಕ್ಕೆ ಮುಂದಕ್ಕೆ ಬಾಗಿ. ಮತ್ತೊಬ್ರು ಹಿಂದೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ, ಬೆನ್ನಿನ ಮೇಲಕ್ಕೆ ಬನ್ನಿ ಬನ್ನಿ, ಹಾಗೆ. ಹಸ್ತ, ಅವರ ಹಸ್ತವನ್ನು ಹಿಡ್ಕೊಳ್ಳಿ, ಅವರ ಹಸ್ತ ಕಾಲಿನ ಹತ್ರ, ಹಾಗೆ. ಸೊಂಟ ಎತ್ತಿ, ನೀವು ಇನ್ನಷ್ಟು ಎತ್ತಿ ಸೊಂಟ. ಈಗ ಎಲ್ಲರೂ ಮೇಲಿರುವವರು ಬಲಗಾಲು ಮೇಲಕ್ಕೆ, ನೇರವಾಗಿ ಮೇಲಕ್ಕೆ ಎತ್ತಿ, ಬಲಗಾಲ ಎತ್ತಿ. ಕಾಲು ಎಲ್ ಶೇಪಿಗೆ ತುಷಾರ್, ಕಾಲು ಎಲ್ ಶೇಪಿಗೆ ಕಾಲನ್ನು ಮಡಚಿಟ್ಕೊ, ಈ ಕಾಲನ್ನು ಮಡಚಿಟ್ಕೊ, ಹಾಗೆ. ಒಂದು ಕಾಲು ಮೇಲಕ್ಕೆ ಎತ್ತಿ, ಹಾಗೆ. ಸ್ಥಿತಿ ಏಕಂ. ಕಾಲು ನೇರ ಬರ್ಲಿ, ಇರ್ಲಿ. ಈಗ ಸ್ಟಾಪ್ ಆಗ್ಬೇಕು, ಅಲ್ಲೇ ನಾನು ಎತ್ತಿಟ್ಟಲ್ಲೇ ಸ್ಟಾಪ್, ಅಲಗಾಡ್ಲಿಕ್ಕಿಲ್ಲ, ಅಲ್ಲೇ 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 ಸ್ಟಾಪ್, ಹಾಗಿರ್ಬೇಕು, ಬರ್ಲಿಕ್ಕಿಲ್ಲ ಕೆಳಗೆ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ವಾಪಸ್. ಮತ್ತೊಂದು ಕಾಲು, ಈ ಕಾಲು ಇನ್ನೊಂದು ಸ್ವಲ್ಪ ಹತ್ತಿರ ತನ್ನಿ, ಹತ್ತಿರ ತನ್ನಿ, ಹಾಗೆ. ಈ ಕಾಲನ್ನು ಎತ್ತಿ ಮೇಲಾಕಿ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದೆ ಅವಾಗ. ಇನ್ನಷ್ಟು ನೇರ ಮಾಡಿ, ಕಾಲ್ಪಾದ ಮೇಲೆ ಕೇಳಿರಿ, ಹಾಗೆ. ಇಂಚೂರು ಹತ್ರ ತನ್ನಿ, ಅಲ್ಲಲ್ಲ, ಆಚೆಲ್ಲ ಆಚೆಲ್ಲ ಆಚೆಲ್ಲ, ಈಚೆ, ಹಾಗೆ. ಸ್ಥಿತಿ ಕೈ ಕೈ ಹಿಡ್ಕೊಡಿ ಅವರ ಕೈ ಹತ್ರಕ್ಕೆ. ಏಕಂ ಎತ್ತಿ, ಪಾದ ಎತ್ತಿ, ಪಾದ ಎತ್ತಿ. ದ್ವೇ ಇನ್ನಷ್ಟು ಎತ್ತಿ, ತ್ರೀಣಿ ಮೇಲೆ ಬರ್ಲಿ ಪಾದ. ಚತ್ವಾರಿ ಪಂಚ, ಕಾಲ್ ನೇರ ಬರ್ಲಿ, ಗಂಟು ಮಡ್ಚಬೇಡಿ. ಷಡು ಸಪ್ತ, ಹೀಗೆ ಬರ್ಬೇಕು. ಅಷ್ಟ, ಹಾಗೆ ವಾಪಸ್ ತನ್ನಿ, ವಾಪಸ್. ಒಮ್ಮೆ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಕೊಳ್ಳಿ, ಸ್ವಲ್ಪ ಮುಂದೆ ದೂರ ದೂರ ಕೂತ್ಕೊಳ್ಳಿ. ಹಾಗೆ ಬೆನ್ನನ್ನು ಸ್ವಲ್ಪ ನೇರ ಹಿಂದಕ್ಕೆ ಎಳೆದಿಟ್ಟುಕೊಳ್ಳಿ. ಶಿಥಿಲ ದಂಡಾಸನಕ್ಕೆ ಮುಂದಕ್ಕೆ ಬಾಗಿದ್ರಲ್ಲ, ಹಾಗೆ ಸ್ವಲ್ಪ ಹಿಂದಕ್ಕೆ ಬಾಗಿ ಬೆನ್ನನ್ನು ಎಳೆದಿಟ್ಟುಕೊಂಡು, ಹಾಗೆ ತಲೆಯನ್ನು ಹಿಂದಕ್ಕೆ ರಿಲ್ಯಾಕ್ಸ್ ಆಗಿ ಬಿಟ್ಟು ಬಿಡಿ. ದೀರ್ಘ ಪೂರಕ ರೇಚಕ ಮಾಡಿ, ದೀರ್ಘ ಪೂರಕ, ದೀರ್ಘ ರೇಚಕ, ದೀರ್ಘ ಪೂರಕ, ದೀರ್ಘ ರೇಚಕ. ಈಗ ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಪೃಷ್ಠದ ಭಾಗ ತಾಗಿಸಿಟ್ಟು ಕಾಲನ್ನು ಮೇಲಕ್ಕೆತ್ತಿಟ್ಟು ಮಲಗಿ. ಬೆನ್ನಿನ ಮೇಲೆ ಪೃಷ್ಠದ ಭಾಗ ತಾಗಿಸಿಟ್ಟು ಕಾಲನ್ನು ಮೇಲಕ್ಕಿಟ್ಟು ಮಲಗಿ. ಹಾಗೆ ತಲೆಯನ್ನು ಆ ಕಡೆಗೆ ಹಾಕಿ ಪೃಷ್ಠದ ಭಾಗ ತಾಗಿಸಿ. ನೀವು ತಲೆಯನ್ನು ಮಧ್ಯಕ್ಕೆ ಹಾಕಿದ್ರೆ ಪೃಷ್ಠದ ಭಾಗ ಎಲ್ಲಿ ತಾಗಿಸ್ತೀರಿ? ತಲೆಯನ್ನು ಆ ಕಡೆಗೆ ಹಾಕಿ, ತಲೆಯನ್ನು ಆ ಕಡೆಗೆ ಹಾಕಿ, ಹಾಗೆ ಹಾಗೆ. ಈಗ ಹಾಗೆ ಇರಿ. ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ, ಕೈಯನ್ನು ಲಾಕ್ ಮಾಡಿ, ಕೈ ಲಾಕ್ ಮಾಡಿ. ಹತ್ತಿರ ಹೋಗಿ, ಪ್ರತಿಮಾ ಅವ್ರ ಹತ್ರ ಹೋಗಿ. ನೀವು ಹತ್ರ ಹೋಗ್ಬೇಡಿ, ಕಲಾವತಿ ಅವರು ನೀವು ಹತ್ರ ಹೋಗ್ಬೇಡಿ, ನೀವು ಆಚೆ ಹೋಗಿ. ಅವ್ರ ಮ್ಯಾಟಿಂದ ಕೆಳಗಿದ್ದಾರೆ, ನೀವು ಇನ್ನು ಆಚೆಗೆ ಹೋಗಿ. ಪ್ಲೇಸ್ ಇತ್ತಲ್ಲಿ, ಇನ್ನು ಆ ಕಡೆಗೆ ಹೋಗಿ. ಇನ್ನು 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 ಸಾಕಾಗ್ಲಿಲ್ಲ, ಇನ್ನು ಸ್ವಲ್ಪ ಹೋಗಿ, ಸ್ವಲ್ಪ ಹೋಗಿ, ಸ್ವಲ್ಪ. ಹಾಗೆ ಹಾಗೆ ಹಾಗೆ. ಈಗ ಹಸ್ತ ಲಾಕ್ ಮಾಡಿ ಇಟ್ಕೊಂಡ್ರಿ ಅಲ್ಲ, ಈಗ
ಕಾಲಿನ ಪಾದ ತಾಗಿಸಿ, ಪಾದ ತಾಗಿಸಿ, ಒಬ್ಬರ ಪಾದಕ್ಕೆ ಒಬ್ಬರ ಪಾದವನ್ನು ತಾಗಿಸಿ ಚೆನ್ನಾಗಿ ಪಾದ ಒತ್ತಿಟ್ಟುಕೊಳ್ಳಿ. ಪಾದ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಕಾಲನ್ನು ಮಡಚಿ ಪಾದ ತಾಗಿಸಿ, ಕಾಲನ್ನು ಮಡಚಿಟ್ಟು ಪಾದ ತಾಗಿಸಿ. ಆಯ್ತಾ? ಪಾದ ತಾಗಿಸಿದ್ರಿ ಅಲ್ವಾ? ಈಗ ಪಾದ ತಾಗಿಸಿಟ್ಟಲ್ಲಿ ಹಾಗೆ ಪಾದವನ್ನು ಒತ್ತಿ ಸೊಂಟದ ಭಾಗ ಮೇಲಕ್ಕೆ ಎತ್ತಿ, ಸೊಂಟವನ್ನು ಎತ್ತಿ ಮೇಲಕ್ಕೆ. ಇನ್ನಷ್ಟು ದೇಹವನ್ನು ಹತ್ತಿರ ತನ್ನಿ, ಪಾದವನ್ನು ಎತ್ತಿ ದೇಹವನ್ನು ಹಾಗೆ ಸ್ವಲ್ಪ ಹತ್ತಿರ ತನ್ನಿ, ನೇರ ಬರಲಿ. ಇನ್ನಷ್ಟು ತನ್ನಿ, ಒತ್ತಿ ಪಾದ. ಈಗ ಸೊಂಟ ಎತ್ತಿ ಎತ್ತಿ ಕಾಲು ನೇರ ಮಾಡಿ. ಈಗ ನೇರ ಮಾಡಿ, ನೇರ ಮಾಡಿ, ನೇರ ಮಾಡಿ. ವೆರಿ ಗುಡ್, ಚೆನ್ನಾಗಾಯ್ತು. ಹಾಗೆ ಪಾದ ಸೇರಿಸಿಡಿ. ಸ್ಥಿತಿಯಲ್ಲಿರಿ, ಸ್ಥಿತಿಯಲ್ಲಿರಿ. ಸೊಂಟ ಇನ್ನಷ್ಟು ಎತ್ತಿ 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 ಪಾದ ತಾಗಿಸಿ. ಹಾಗೆ ಪಾದ ತಾಗಿಸಿ, ಇನ್ನೆಷ್ಟು ಎತ್ತಿ ಸೊಂಟ. ಸ್ಥಿತಿ ಏಕಂ. ಚೆನ್ನಾಗಾಯ್ತು. ಇನ್ನೊಂದು ಸ್ವಲ್ಪ ಎತ್ತಿ ಇಟ್ಟುಕೊಳ್ಳಿ. ನೀವು ಕಾಲು ನೇರ ಮಾಡಿ, ನೇರ. ಹಾಗೆ ಎತ್ತಿ ಸೊಂಟ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ, ವಾಪಸ್ ವಾಪಸ್. ಈಗ ವಾಪಸ್ ಬರ್ಲಿಕ್ಕೆ ಹೇಳಿಲ್ಲ, ಅಲ್ಲೇ ಇರಿ, ಅಲ್ಲೇ ಇರಿ, ಅಲ್ಲೇ ಇರಿ, ಹಾಗೆ ಇರಿ. ವಾಪಸ್ ಕಾಲನ್ನು ಮಾತ್ರ ತನ್ನಿ ಅಂದೆ, ಹಾಗೆ ಇರಿ. ಈಗ ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ಹಲಾಸನದ ಸ್ಥಿತಿಗೆ ಹೋಗ್ಲಿಕ್ಕೆ ನೋಡಿ. ಕಾಲನ್ನು ಹಾಗೆ ತಲೆ ಹತ್ತಿರಕ್ಕೆ ತನ್ನಿ, ಹಾಗೆ ಕೈಯನ್ನು ಹಾಗೆ ಹಿಡ್ಕೊಂಡಿರಿ. ಹಾಗೆ ಹಿಂದಕ್ಕೆ ಸೈಡಿಗೆ ಕಾಲನ್ನು ತನ್ನಿ, ಕೈ ಹಿಡ್ಕೊಂಡಿರಿ. ಕಾಲನ್ನು ಹಾಗೆ ತಕೊಂಡು ಬನ್ನಿ, ಕಾಲಲ್ಲಿ ನೆಲಕ್ಕೆ ತಾಗಿಸಿ. ಇನ್ನಷ್ಟು ಪಾದ ತಾಗಿಸಿ. ಚೆನ್ನಾಗಾಯ್ತು, ಚೆನ್ನಾಗಾಯ್ತು. ಕಾಲನ್ನು ಆ ಕಡೆಗೆ ಕೈ ಲಾಕ್ ಮಾಡಿ ಇಟ್ಕೊಳ್ಳಿ. ಎತ್ತಿ ಸೊಂಟ ಎತ್ತಿ ಹಾಗೆ ಬರ್ಲಿ, ಹಾಗೆ ಹಾಗೆ ಪಾದ ತಾಗಿಸಿ, ಪಾದ ತಾಗಿಸಿ. ಕೈ ಲಾಕ್ ಮಾಡಿ, ಕೈ ಬಿಡೋದು ಬೇಡ. ಹಾಗೆ ಕೈಯನ್ನು ಹಾಗೆ ಇಟ್ಕೊಳ್ಳಿ, ಲಾಕ್ ಮಾಡಿ. ಕಾಲನ್ನು ಒತ್ತಿ 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 ಒತ್ತಿ, ಕಾಲನ್ನು ಒತ್ತಿ ಇಟ್ಟುಕೊಳ್ಳಿಕ್ಕೆ ನೋಡಿ. ಸ್ಥಿತಿ ಕಾಲು ನೇರ ಮಾಡಿ, ನೇರ, ಇನ್ನು ನೇರ ಬರ್ಲಿ, ಸ್ವಲ್ಪ ನೇರ ಬರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ, ವಾಪಸ್. ಕಾಲನ್ನು ಹಾಗೆ ಇಟ್ಕೊಂಡಿರಿ. ಈಗ ಹಾಗೆ ಇರಿ, ಮೇಲೆ ಕೇಳೋದ್ ಬೇಡ, ಹಾಗೆ ಇರಿ. ಈಗ ಒಂದೊಂದು ಕಾಲನ್ನು ತಾಗಿಸಿಟ್ಟುಕೊಳ್ಳಿ. ಸೈಕ್ಲಿಂಗ್ ಮಾಡಿ, ಅಲ್ಲೇ ಸೈಕ್ಲಿಂಗ್. ಹಾಗೆ 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 ಹಾಗೆ. ಒಬ್ಬರ ಕಾಲು ಮುಂದಕ್ಕೆ ಬರುವಾಗ ಒಬ್ಬರ ಕಾಲ ಹಾಗೆ ಹಿಂದಕ್ಕೆ ಬರ್ಲಿ. ಹಾಗೆ ಸೈಕ್ಲಿಂಗ್ ಮಾಡಿ. ಹಾಗೆ ಚೆನ್ನಾಗಿ ಕಾಲನ್ನು ಒತ್ತಿ ಒತ್ತಿ ಒತ್ತಿ. ಅವರ ಕಾಲನ್ನು ನೀವು ಒತ್ತಿ, ನಿಮ್ಮ ಕಾಲನ್ನು ಅವರು ಒತ್ಲಿ. ಹಾಗೆ ಚೆನ್ನಾಗಾಯ್ತು, ಚೆನ್ನಾಗಾಯ್ತು. ಹಾಗೆ ರಿವರ್ಸ್ ಮಾಡಿ. ಈಗ ಹಾಗೆ 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 ಹಾಗೆ. ಇನ್ನಷ್ಟು ನಿಮ್ಮ ಕಾಲಿನ ಗಂಟು ಹೊಟ್ಟೆಯವರೆಗೆ ಬರ್ಲಿ. ಹಾಗೆ ವಾಪಸ್. ಸ್ವಸ್ಥ ಸ್ವಸ್ಥ ಸ್ವಸ್ಥ. ಈಗ ಪಾದ ತಾಗಿಸಿ ಈ ಎರಡೂ ಕಾಲುಗಳನ್ನು ನೇರ ಮೇಲಕ್ಕೆ ತನ್ನಿ. ಸೊಂಟ ಎತ್ತೋದ್ ಬೇಡ. ಹಾಗೆ ಪಾದ ತಾಗಿಸಿ ಮಡಚಿ ಹೊಟ್ಟೆ ಹತ್ರಕ್ಕೆ ತನ್ನಿ, ಹೊಟ್ಟೆ ಹತ್ರಕ್ಕೆ ಎರಡೂ ಕಾಲುಗಳನ್ನು ಮಡಚಿ. ಹಾಗೆ ಹಾಗೆ ಪಾದ ತಾಗಿಸಿ ಇಟ್ಟುಕೊಳ್ಳಿ. ಇನ್ನೊಮ್ಮೆ ಕಾಲನ್ನು ನೇರ ಮೇಲಕ್ಕೆ ಮಾಡಿ. ಈಗ ಹಾಗೆ ಹೊಟ್ಟೆಗೆ ಒತ್ಕೊಳ್ಳಿ. ಇನ್ನಷ್ಟು ಕಾಲು ಮಡಚಿ. ಕೈಯನ್ನು ಬಿಡುದು ಬೇಡ, ಲಾಕ್ ಮಾಡಿದನ್ನ. ಪಾದವನ್ನು ಇನ್ನಷ್ಟು ಒತ್ತಿ, ಮಂಡಿಯನ್ನು ಇನ್ನಷ್ಟು ದೇಹದ ಹತ್ರಕ್ಕೆ ತನ್ನಿ. ಹಾಗೆ ವೆರಿ ಗುಡ್, ಚೆನ್ನಾಗಾಯ್ತು. ಹಾಗೆ ಕಾಲನ್ನು ಮೇಲಕ್ಕೆ ಎತ್ತಿ. ಇನ್ನೊಮ್ಮೆ ಮಂಡಿ ಕಾಲನ್ನು ಮಡಚಿ ಹೊಟ್ಟೆಗೆ ಒತ್ಕೊಳ್ಳಿ. ಹಾಗೆ 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 ವಾಪಸ್ ಬನ್ನಿ,
ಕಾಲನ್ನು ವಾಪಸ್ ತನ್ನಿ, ಬಲಮೊಗ್ಗಲಿಗೆ ಹೊರಡಿ, ಮೇಲಕ್ಕೆ ಬನ್ನಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಕೊಳ್ಳಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಮಂಡಿ ಮೇಲೆ ನಿಂತುಕೊಳ್ಳಿ. ಮಂಡಿ ಮೇಲೆ. ಈಗ ಇದ್ರಲ್ಲಿ ಒಬ್ರು ಆಚೆ ಮುಖ ಹಾಕಿ, ಮತ್ತೊಬ್ರು ಆಚೆ ಮುಖ ಹಾಕಿ. ಒಬ್ರು ಆಚೆ ಮುಖ, ಮತ್ತೊಬ್ರು ಆಚೆ ಮುಖ. ಮಂಡಿ ಮೇಲೆ ನಿಂತುಕೊಳ್ಳಿ. ಸ್ವಲ್ಪ ದೂರವಾಗಿ ನಿಂತುಕೊಳ್ಳಿ. ದೂರವಾಗಿ ನಿಂತುಕೊಳ್ಳಿ. ದೂರದಲ್ಲಿ ನಿಂತುಕೊಳ್ಳಿ. ಮಧ್ಯಕ್ಕೊಂದು ಅರ್ಧ ಫೀಟಿನಷ್ಟು ಗ್ಯಾಪ್ ಕೊಡಿ. ಅರ್ಧ 1 ಫೀಟಿನಷ್ಟಾದ್ರೂ ಗ್ಯಾಪ್ ಕೊಡಿ ಮಧ್ಯದಲ್ಲಿ. ಪಾದ ಅಂತರ ಕೊಡಿ, ಮಂಡಿ ಅಂತರ ಕೊಡಿ. ಇನ್ನಷ್ಟು ಮುಂದಕ್ಕೆ ಹೋಗಿ. ಈಗ ಒಮ್ಮೆ ಲೂಸಿಂಗ್ ಎಕ್ಸರ್ಸೈಸ್ ಮಾಡಿಕೊಳ್ಳುವ. ಹಸ್ತ ಹಾಗೆ ಭುಜದ ನೇರಕ್ಕೆ ತನ್ನಿ. ಪೂರಕ, ರೇಚಕ ವಾಪಸ್ ಮಂಡಿ ಮೇಲೆ ಕುತ್ಕೊಂಡ್ ಬಿಡಿ. ಪೂರಕ ಹಾಗೆ ಮಂಡಿ ಮೇಲೆ ನಿಂತ್ಕೊಳ್ಳಿ. ಹಸ್ತ ಭುಜದ ನೇರಕ್ಕೆ, ಸ್ವಲ್ಪ ಹಿಂದಕ್ಕೆ ಬಾಗಿ. ಹಾಗೆ ರೇಚಕ ವಾಪಸ್. ಪೂರಕ, ರೇಚಕ ವಾಪಸ್. ಪೂರಕ. ಈಗ ನಿಮ್ಮ ಹಸ್ತ ಹಿಂದಿನವರ ಹಸ್ತವನ್ನು ಹಿಡ್ಕೊಳ್ಳಿ. ಹಸ್ತದಿಂದ ಕೈಯನ್ನು ಹಿಂದಕ್ಕೆ ಬಾಗಿಸಿ. ಹಾಗಲ್ಲ, ನೀವು ಕೈಯನ್ನು ಮೇಲಿನಿಂದ ಎತ್ತಿ ಹಿಂದಿನವರ ಕೈಗೆ ನಿಮ್ಮ ಕೈ ತಾಗಿಸಿ. ಮೇಲಿನಿಂದ ಎತ್ತಿ ಹಿಂದಿನವರ ಕೈಯನ್ನು ಇಟ್ಕೊಳ್ಳಿ. ಹಾಗೆ. ಮೇಲಿನಿಂದ ಎತ್ತಿ ಬರ್ಲಿ. ಹಾಗೆ ಎಷ್ಟಾಗ್ತದೆ ಅಷ್ಟಕ್ಕೆ. ತಾಗಿಸಿ. ಆಚೆ ಕೈ. ಅದೇ ಸ್ವಲ್ಪ ಹತ್ತಿರಕ್ಕೆ ಬನ್ನಿ. ಹಾಗಾದ್ರೆ ತುಂಬಾ ಹಿಂದಕ್ಕೆ ಬಾಗ್ಲಿಕ್ಕೆ ಆಗದಿದ್ರೆ, ಬ್ಯಾಕ್ ಪೇನ್ ಏನಾದ್ರೂ ಇದ್ರೆ ಸ್ವಲ್ಪ ಹತ್ತಿರ ಬಂದು ಹಾಗೆ ಕೈಯನ್ನು ಹಿಡ್ಕೊಂಡಿರಿ. ಬ್ಯಾಕ್ ಪೇನ್ ಏನು ಇಲ್ಲದಿದ್ದಲ್ಲಿ ಆರಾಮದಲ್ಲಿ ಹಾಗೆ ಹಿಂದಕ್ಕೆ ಹಸ್ತ ಎಳೆದಿಟ್ಟುಕೊಂಡು ಸೊಂಟವನ್ನು ಚೆನ್ನಾಗಿ ಮುಂದಕ್ಕೆ ತಳ್ಳಿ. ಸ್ಥಿತಿ ಏಕಂ ದ್ವೇ. ಆಚೆ ಮೇಲೆ ಎತ್ತಿ. ಸ್ವಲ್ಪ ಸೊಂಟ ತಳ್ಳಿ, ತಲೆಯನ್ನು ಹಿಂದಕ್ಕೆ ಬಿಟ್ಬಿಡಿ. ತ್ರೀಣಿ ಚತ್ವಾರಿ ಪಂಚ, ನೋಡ, ಷಡು ಸಪ್ತ ಅಷ್ಟ. ಹಾಗೆ ವಾಪಸ್. ಸ್ವಸ್ಥ. ಮಂಡಿ ಮೇಲೆ ಕೂತ್ಕೊಳ್ಳಿ. ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ. ಹಾಗೆ ಶವಾಸನ ಮಾಡಿ. ಮ್ಯಾಟ್ ಹತ್ರಕ್ಕೆ ಹಾಗೆ ಹಾಕಿಬಿಡಿ. ಹತ್ತಿರ ಇರಲಿ. ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಿ. ಪಾದ ಅಂತರ ಕೊಡಿ. ಗಲ್ಲ ಸ್ವಲ್ಪ ಕೆಳಮುಖವಾಗಿರ್ಲಿ. ಕಣ್ಣು ಮೃದುವಾಗಿ ಮುಚ್ಚಿರ್ಲಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ. ನಿಮ್ಮ ಗಮನ ಎರಡೂ ಪಾದಗಳ ಕಡೆಗೆ. ಎರಡೂ ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾಶ್ನಿ ಸಂಧಿಗೆ ವಿಶ್ರಾಂತಿಯನ್ನ ಹೇಳಿ. ಎರಡು ಕಾಲುಗಳ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ನಿಮ್ಮ ಗಮನ ಎರಡು ಹಸ್ತಗಳ ಕಡೆಗೆ. ಎರಡು ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ, ಮಣಿಕಟ್ಟಿಗೆ ವಿಶ್ರಾಂತಿ. ಎರಡು ಕೈಯ ಗಂಟುಗಳು,
ತೋಳುಗಳು ಹಾಗೆ ಎರಡೂ ಭುಜಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿಯನ್ನ ಹೇಳಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲ ಭಾಗಗಳಿಗೂ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ, ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ. ಪಾದ ಸೇರಿಸಿ, ಎಡಕಾಲನ್ನು ಮಡಚಿ, ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲ ಹಸ್ತ ನೆತ್ತಿಯ ನೇರ ಹಿಂದಕ್ಕೆ, ಬಲ ಮೊಗ್ಗಲಿಗೆ ಹೊರಳಿ ವಿಶ್ರಾಂತಿ. ಬಲ ಮೊಗ್ಗಲಿಗೆ ಹೊರಳಿ ಮೇಲಕ್ಕೆ ಏಳೋದು ಯಾಕಂದ್ರೆ ಹೃದಯ ಭಾಗಕ್ಕೆ ಒತ್ತಡ ಬೀಳಬಾರ್ದು ಅನ್ನುವ ದೃಷ್ಟಿಯಲ್ಲಿ ಬಲ ಮೊಗ್ಗಲಿಗೆ ಹೊರಳಿ ಮೇಲಕ್ಕೆ ಏಳುವಂಥದ್ದು. ವೈಜ್ಞಾನಿಕವಾಗಿ ಕಾರಣ ಈ ರೀತಿಯಾಗಿರ್ತದೆ. ಧಾರ್ಮಿಕವಾಗಿ ಬಲಮೊಗ್ಗಲಿಗೆ ಹೊರಳಿ ಮೇಲಕ್ಕೆದ್ದಲ್ಲಿ ಆ ದಿನ ಶುಭವಾಗಿರ್ತದೆ ಎನ್ನುವಂಥದ್ದು. ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ, ವಜ್ರಾಸನಕ್ಕೆ ಬನ್ನಿ. ಕಣ್ಣನ್ನು ಮುಚ್ಚಿ ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ನಮಸ್ಕಾರ ಸ್ಥಿತಿಯಲ್ಲಿ ಹಸ್ತ ಕೈಯನ್ನು ಹೀಗೆ ಮಡಚಿಟ್ಟುಕೊಳ್ಬಾರ್ದು, ಈ ರೀತಿಯಲ್ಲಿ ಮಡಚಿಟ್ಕೊಂಡಿರ್ಬೇಕು ಕೈ. ಯೋಗದ ನಮಸ್ಕಾರ ಸ್ಥಿತಿ ಈ ರೀತಿಯಲ್ಲಿ. ಹೆಬ್ಬೆರಳು ಹೃದಯ ಭಾಗದ ಹತ್ತಿರ ಇರಬೇಕು, ಕೈ ನೇರವಾಗಿ ಈ ರೀತಿಯಲ್ಲಿ ಇರಬೇಕು. ಈಗ 3 ಬಾರಿ ಓಂಕಾರ ಹೇಳಿ ದೀರ್ಘ ಪೂರಕ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹರಿ ಓಂ.